ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸುಮಾರು ಒಂದು 4 ಗಂಟೆ ಆಗಿತ್ತು ಟೈಮು. ನನಗೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಅಂದರೆ ಮಕ್ಕಳದು ಬಟ್ಟೆ ಏನು ತೊಗೊಂಡು ಬಂದಿದೆ ಸ್ಟಿಚಿಂಗ್ ಹಾಕ್ಬಿಟ್ಟು ಹಂಗೆ ವಾಕ್ ಹೋಗಿ ಬರೋಣ. ಅಂದರೆ ಇವತ್ತು ನನಗೆ ಬೆಳಿಗ್ಗೆ ವಾಕ್ ಹೋಗೋಕ್ಕಾಗಲಿಲ್ಲ. ಸೊ ನಾನು ಯಾವತ್ತು ಬೆಳಿಗ್ಗೆ ವಾಕ್ ಹೋಗಲ್ವೋ ಅವತ್ತು ಸಂಜೆ ಹೊತ್ತು ಹೋಗ್ಬಿಟ್ಟು ಅದನ್ನು ಮ್ಯಾನೇಜ್ ಮಾಡ್ಕೊತೀನಿ. ಸರಿ, ಅಷ್ಟೊತ್ತಿಗೆ ನಮ್ಮ ಹನಿ ಓರಿಯೋ ಮಿಲ್ಕ್ ಶೇಕ್ ಏನೋ ಅವಳೇ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ನಾನು ಈ ನಡುವೆ ಆ ಥರ ಮಿಲ್ಕ್ ಶೇಕ್ಸ್ ಆಗಲಿ ಕೋಲ್ಡ್ ಕಾಫಿ ಆಗಲಿ ಏನೂ ಮಾಡಿಕೊಟ್ಟಿರಲಿಲ್ಲ. ಅಂದರೆ ಇವಾಗ ಸ್ವಲ್ಪ ವೆದರ್ ಇದಾಗಿದೆ ಅಲ್ವಾ, ಅಂದರೆ ಕೋಲ್ಡ್ ಆಗಿದೆ. ಸೊ ಮತ್ತೆ ಇದು ಕೋಲ್ಡ್ ಐಟಮ್ಸ್ ತೊಗೊಂಡ್ರೆ ಮಕ್ಕಳಿಗೆ ಎಲ್ಲಿ ಗಂಟ್ಲು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಇನ್ನು ಅವಳು ಬಂದಾಗಿಂದ ನನ್ನನ್ನು ಕೇಳ್ತಾನೆ ಇದ್ಲು. ನಾನೇ ಅವಾಯ್ಡ್ ಮಾಡ್ತಾನೆ ಇದ್ದೆ. ಸರಿ, ನಾನೇ ಮಾಡ್ಕೊತೀನಮ್ಮ ಅಂತ ಅಂದ್ಲು. ಅಂದರೆ ಆ್ಯಕ್ಚುಲಿ ಏನಾಯಿತು ಅಂದರೆ ನಿನ್ನೆ ಹೊರಗಡೆ ಹೋಗಿದ್ವಿ, ಅಲ್ಲಿ ಕುಡಿಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರು. ನಾನೇನೆ ಬೇಡ, ಅಲ್ಲಿ ಅಂದರೆ ಹೊರಗಡೆಗಿಂತ ಮನೆಯೇ ಬೆಟರ್ ಅಂತ ಅಂದ್ಬಿಟ್ಟು ನಾನು ಮನೇಲೇ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಇನ್ನು ಇವತ್ತು ಅವಳೇ ಮಾಡ್ಕೊತಿದ್ದೀನಿ ಅನ್ನೋ ಅಷ್ಟೊತ್ತಿಗೆ ಕಾಲೇಜ್ದೇನೋ ಸ್ವಲ್ಪ ಕೆಲಸ ಬಂತು ಅವಳಿಗೆ. ಸರಿ, ಅದನ್ನು ಮಾಡ್ಕೊಂಡು ಕೂತಿದ್ಲು. ಪಾಪ ಮಾಡ್ತಿದ್ದಾಳಲ್ವಾ, ಹಂಗಾಗಿ ನಾನೇ ಮಾಡ್ಕೊಡೋಣ ಅಂತ ಹೇಳಿ ಅಂದ್ಕೊಂಡೆ. ಈಗ ಅವ್ರಿಗೆ ಮಕ್ಕಳಿಗೆ ಮಿಲ್ಕ್ ಶೇಕ್ ಮಾಡಿಕೊಟ್ಬಿಟ್ಟು ಅದೇ ನಂದು ಏನು ಬಟ್ಟೆ ಸ್ಟಿಚಿಂಗ್ ಎಲ್ಲ ಇದೆ ಅಲ್ವಾ ಅದನ್ನು ಕೊಟ್ಟು ಸ್ವಲ್ಪ ವಾಕ್ ಎಲ್ಲ ಮುಗಿಸ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾವು ಮಿಲ್ಕ್ ಶೇಕ್ ಮಾಡಲಿ ಇಲ್ಲ ಅಂತಂದರೆ ಕೋಲ್ಡ್ ಕಾಫಿ ಏನಾದರೂ ಮಾಡಬೇಕು ಅಂದರೆ ನಮಗೆ ಐಸ್ ಕ್ಯೂಬ್ಸ್ ಅನ್ನೋದು ಬೇಕಾಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಅಗಾರೋ ಅವರ ರೀಜೆನ್ಸಿ ಐಸ್ ಮೇಕರ್ದು ಯಾವ ರೀತಿ ಇರುತ್ತೆ ಮತ್ತು ಅದರ ರಿವ್ಯೂ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಥರ ಐಸ್ ಮೇಕರ್ಸು ನಮ್ಮ ಮನೆಗಳಲ್ಲಿ ಏನಾದರೂ ಪಾರ್ಟೀಸ್ ಮಾಡ್ತೀವಿ, ಗೆಟ್ ಟುಗೆದರ್ ಎಲ್ಲ ಮಾಡ್ತೀವಿ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇನ್ನು ಈ ಅಗಾರೋ ಅವರ ಐಸ್ ಮೇಕರು ಬಂದಾಗ ಇದ್ರ ಮೇಲ್ಗಡೆ ಒಂದು ಬ್ಲೂ ಕಲರ್ ಶೀಟ್ ಇರುತ್ತೆ. ಸೊ ನಾವು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಶೀಟ್ನ ರಿಮೂವ್ ಮಾಡ್ಕೊಬೇಕಾಗತ್ತೆ. ಈ ಐಸ್ ಮೇಕರ್ದು ಬಾಡಿ ಬಂದು ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ. ಹಾಗೆ ಇದು ನೋಡೋದಕ್ಕೆ ತುಂಬಾನೇ ಸ್ಟೈಲಿಶ್ ಆಗಿದೆ. ಮತ್ತೆ ಇದ್ರ ಒಳಗಡೆ ಇರುವಂತ ವಾಟರ್ ಟ್ಯಾಂಕ್ ಬಂದು ಆಕ್ಚುಲಿ 2.2 ಲೀಟರ್ಸ್ ಅಷ್ಟು ಕೆಪಾಸಿಟಿನ ಹೊಂದಿರತ್ತೆ. ಸೊ ಇಲ್ಲಿ ನೀವು ಏನು 2 ಸ್ಟೀಲ್ ರಾಡ್ಸ್ ನ ನೋಡ್ತಿದ್ದೀರಾ ಅಲ್ವಾ, ಇದರಲ್ಲಿ ಐಸ್ ಕ್ಯೂಬ್ಸ್ ಅನ್ನೋದು ರೆಡಿ ಆಗುತ್ತೆ. ಸೊ ಇನ್ನು ಇದ್ರ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಅದ್ರ ಜೊತೆಗೇನೆ ನಮ್ಗೆ ಒಂದು ಐಸ್ ಕ್ಯೂಬ್ ನ ಎತ್ಕೊಳ್ಳೋಕೆ ಅಂತ ಹೇಳಿ ಒಂದು ಸ್ಕೂಪ್ ನ ಕೊಟ್ಟಿರ್ತಾರೆ. ಮತ್ತೆ ಐಸ್ ಕ್ಯೂಬ್ಸ್ ಎಲ್ಲ ಕಲೆಕ್ಟ್ ಆಗೋದಕ್ಕೆ ಅಂತ ಹೇಳಿ ಒಂದು ಬ್ಯಾಸ್ಕೆಟ್ ನ ಪ್ರೊವೈಡ್ ಮಾಡಿರ್ತಾರೆ. ಹಾಗೇನೆ ನಾವು ಇದರಲ್ಲಿ ನೀರ್ ಎಷ್ಟು ಹಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಅವರು ಮ್ಯಾಕ್ಸಿಮಮ್ ಲೆವೆಲ್ ಅಂತ ಹೇಳಿ ಒಂದು ಮಾರ್ಕ್ ನ ಮಾಡಿರ್ತಾರೆ. ಸೊ ಅಲ್ಲಿವರೆಗೂ ಮಾತ್ರನೇ ನಾವು ನೀರನ್ನ ಹಾಕೊಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ನಾವು ನೀರನ್ನ ಹಾಕೊಳ್ಳಕ್ಕೆ ಹೋಗಬಾರ್ದು. ಇಲ್ಲಿ ನಿಮ್ಗೆ ಆಡ್ ವಾಟರ್ ಅಂತ ಹೇಳಿ ಒಂದು ಇಂಡಿಕೇಟರ್ ನ ಕೊಟ್ಟಿರ್ತಾರೆ. ಅದ್ರ ಪಕ್ಕದಲ್ಲಿ ಐಸ್ ಫುಲ್ ಆಗಿದ್ರೆ ಅದಕ್ಕೂ ಸಹ ಒಂದು ಇಂಡಿಕೇಟರ್ ಇದೆ. ಮತ್ತೆ ಒಂದು ಪವರ್ ಬಟನ್ ಇದೆ. ಪವರ್ ಬಟನ್ ನಾವು ಆನ್ ಮಾಡಿದೀವಿ ಅಂತಂದ್ರೆ ಆಮೇಲೆ ನಾವು ನಮ್ಗೆ ಐಸ್ ಕ್ಯೂಬ್ಸ್ ಸ್ಮಾಲ್ ಸೈಜ್ ಬೇಕಾ ಇಲ್ಲ ಲಾರ್ಜ್ ಸೈಜ್ ಬೇಕಾ ಅಂತ ಹೇಳಿ ಸೆಲೆಕ್ಟ್ ಮಾಡೋದಕ್ಕೂ ಸಹ ನಮ್ಗೆ ಆಪ್ಷನ್ ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಐಸ್ ಕ್ಯೂಬ್ಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನು ಫಸ್ಟ್ ಇದರಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ. ನೀರು ಹಾಕಕ್ಕಿಂತ ಮುಂಚೆ ನಾವು ಬ್ಯಾಸ್ಕೆಟ್ ನ ರಿಮೂವ್ ಮಾಡ್ಬೇಕಾಗತ್ತೆ. ಇನ್ನು ಅಲ್ಲಿ ಏನು ಮ್ಯಾಕ್ಸಿಮಮ್ ಲೆವೆಲ್ ಕೊಟ್ಟಿದಾರಲ್ವಾ, ಸೊ ಅಲ್ಲಿವರೆಗೂ ನಾನು ನೀರನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬ್ಯಾಸ್ಕೆಟ್ ನ ಅದರಲ್ಲಿ ಹಾಕ್ಬಿಟ್ಟು ನಾವು ಕ್ಲೋಸ್ ಮಾಡಿ ಆಮೇಲೆ ಇಲ್ಲಿ ಸ್ಟಾರ್ಟ್ ಬಟನ್ ನ ನಾನು ಪ್ರೆಸ್ ಮಾಡ್ತಿದ್ದೀನಿ. ಫಸ್ಟ್ ಪವರ್ ಬಟನ್ ನ ಆನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಗೆ ಯಾವ್ದು ಬೇಕು ಅಂದ್ರೆ ಸ್ಮಾಲ್ ಸೈಜ್ ಬೇಕಾ ಲಾರ್ಜ್ ಸೈಜ್ ಬೇಕಾ ಅನ್ನೋದು ನಾವು ಸೆಲೆಕ್ಟ್ ಮಾಡ್ಕೊಬಹುದು. ಸೊ ನಾನಿಲ್ಲಿ ಫಸ್ಟ್ ಲಾರ್ಜ್ ಸೈಜ್ ಐಸ್ ಕ್ಯೂಬ್ಸ್ ಬೇಕಿತ್ತು. ಸೊ ಅದನ್ನ ನಾನಿಲ್ಲಿ ಮಾಡ್ಕೊಂತಾ ಇದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಒಂದು 9 ರಿಂದ 10 ನಿಮಿಷಕ್ಕೆಲ್ಲ ಐಸ್ ಕ್ಯೂಬ್ಸ್ ಅನ್ನೋದು ರೆಡಿ ಆಗೋಗ್ಬಿಡತ್ತೆ ನಮ್ಗೆ. ಒಂದ್ ವೇಳೆ ನಮ್ಮ ಐಸ್ ಕ್ಯೂಬ್ಸ್ ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿದೆ, ಚೆನ್ನಾಗಿ ಬರ್ತಿಲ್ಲ ಅಂತಂದ್ರೆ ನೀವು ಇದನ್ನ ಮಿನಿಮಮ್ 7 ರಿಂದ 8 ಅವರ್ ಓಡಿಸ್ಬೋದು. ಯಾವ ರೀತಿ ನಾವು ಫ್ರಿಡ್ಜ್ ಅನ್ನ ಓಡಿಸ್ತೀವಿ ಅಲ್ವಾ, ಅದೇ ರೀತಿ ಇದನ್ನು ಕಂಟಿನ್ಯೂಸ್ ಆಗಿ ಓಡಿಸ್ಬೋದು. ಯಾವುದೇ ರೀತಿಯ ಏನು ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ಈಗ ನೋಡಿ ಇದರಲ್ಲಿ ಐಸ್ ಕ್ಯೂಬ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಆಗಿದೆ. ಇನ್ನು ಮನೆಗಳಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನಾವು ಪಾರ್ಟೀಸ್ ಗೆಟ್ ಟುಗೆದರ್ ಏನಾದ್ರು ಮಾಡ್ತೀವಿ ಅಂದ್ರೆ ಈ ಐಸ್ ಮೇಕರ್ ಅಂತೂ ತುಂಬಾನೇ ಯೂಸ್ಫುಲ್ ಆಗತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಇದು ಜಸ್ಟ್ ನಮ್ಗೆ ಐಸ್ ಕ್ಯೂಬ್ಸ್ ನ ರೆಡಿ ಮಾಡ್ಕೊಡುತ್ತೆ ಅಷ್ಟೇ ಹೊರತು ಇದು ಫ್ರೀಸರ್ ತರ ಎಲ್ಲ ಏನು ವರ್ಕ್ ಮಾಡೋದಿಲ್ಲ. ಆಮೇಲೆ ನಮ್ಗೆ ಇಲ್ಲಿ ಸ್ಮಾಲ್ ಸೈಜ್ ಬೇಕಿತ್ತು ಅಂತ ಹೇಳಿ ನಾನು ಅದನ್ನು ಮಾಡ್ಕೊಳ್ಳೋಣ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಇದೆಲ್ಲ ಆದ್ಮೇಲೆ ನಮ್ಗೆ ನೀರು ಉಳ್ದೋಗ್ಬಿಟ್ಟಿರತ್ತೆ, ಇನ್ನು ಐಸ್ ಕ್ಯೂಬ್ಸ್ ಮಾಡ್ಕೊಳ್ಳೋದು ಬೇಡ ಅಂತಂದ್ರೆ ಇಲ್ಲಿ ಕೆಳಗಡೆ ಒಂದು ಇದನ್ನ ಕೊಟ್ಟಿರ್ತಾರೆ. ಅದನ್ನ ಓಪನ್ ಮಾಡಿದೀವಿ ಅಂದ್ರೆ ನೀರನ್ನೆಲ್ಲ ನಾವು ಔಟ್ಲೆಟ್ ಮಾಡ್ಕೊಬಹುದು. ಸೊ ಈ ಐಸ್ ಮೇಕರ್ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಅನ್ಸುತ್ತೆ, ಬೇಕು ಅನ್ನೋಂಗಿದ್ರೆ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ನೋಡಿ.
ಇನ್ನ ಇವಾಗ ಓರಿಯೋ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಒಂದು ಪ್ಯಾಕೆಟ್ ಫುಲ್ ಓರಿಯೋ ಬಿಸ್ಕೆಟ್ಸ್ನ ತಗೊಂಡು ಅದನ್ನ ಕೈಯಲ್ಲಿ ಹಂಗೆ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಸುಮಾರು ಒಂದು 2 ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನು ಕೋಕೋ ಪೌಡರು ಮತ್ತೆ ಈ ಐಸ್ ಮೇಕರ್ ಅಲ್ಲೇ ನಮ್ಗೆ ಏನು ಸ್ಕೂಪ್ ಕೊಟ್ಟಿದ್ರಲ್ಲ ಅದ್ರ ತುಂಬಾ ಐಸ್ ಕ್ಯೂಬ್ಸ್ ನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಲೀಟರ್ ಅಷ್ಟು ಹಾಲನ್ನ ಹಾಕೊಂಡೆ. ಆಮೇಲೆ ಕಿಟ್ಕ್ಯಾಟ್ ಚಾಕ್ಲೇಟ್ ಇತ್ತು ಮನೇಲಿ, ಸೊ ಹನಿ ಅದನ್ನು ಹಾಕಮ್ಮ ಅಂತ ಹೇಳಿದ್ಲು, ಸೊ ಅದನ್ನು ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಇವಾಗ ನಾವ್ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ತುಂಬಾನೇ ಈಸಿಯಾಗಿ ಆಗೋಗ್ಬಿಡತ್ತೆ, ಜಾಸ್ತಿ ಟೈಮು ಸಹ ಹಿಡಿಯೋದಿಲ್ಲ ಇದು. ಆಮೇಲೆ ನಾನು ಇದನ್ನ ಅರ್ಶಿ ಸಿರಪ್ ಏನಿರತ್ತಲ್ವಾ, ಸೊ ಅದನ್ನ ಗ್ಲಾಸ್ಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಆ ಮಿಲ್ಕ್ ಶೇಕ್ ಅನ್ನ ಹಾಕ್ಕೊಟ್ಟೆ. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ಕುಡಿದ್ರು. ಅವ್ರು ಕೇಳ್ತಾ ಇದ್ರಲ್ಲ ತುಂಬಾ ದಿನದಿಂದ, ಸೊ ಇವತ್ತು ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಿರತ್ತೆ ಅಂತ ಹೇಳಿ ಅನ್ಕೊಂತೀನಿ. ಇನ್ನು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಇವಾಗ ಬೇಗ ಸ್ವಲ್ಪ ರೆಡಿ ಆಗಿದ್ದೀನಿ. ಏನಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕು, ಶಾಪಿಂಗ್ ಎಲ್ಲ ಇದೆ ಅಂತ ಹೇಳಿ. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಬೆಳಿಗ್ಗೆ ಈಗಾಗಲೇ ಸುಮಾರು ಒಂದು 11:15 ಆಗಿದೆ ಟೈಮು. 12 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಇರಬೇಕು ಅಂತ ಅಂದ್ಕೊಂಡೆ. ಎಷ್ಟು ಬೇಗ ಕೆಲಸ ಮಾಡಿದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಅನ್ನೋದು ಹಾಗೆ ಹೋಗ್ಬಿಡತ್ತೆ. ಇನ್ನು ಮಕ್ಕಳಿಬ್ರು ರೆಡಿ ಆಗ್ತಿದ್ದಾರೆ. ಸರಿ, ನಂದೆಲ್ಲ ರೆಡಿ ಆಯಿತು, ಇನ್ನು ಅವ್ರು ರೆಡಿ ಆದರೆ ಹಾಗೆ ಬಿಡೋಣ ಅಂತ ಹೇಳಿ ನಾನು ಆಟೋ ಬುಕ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಸರಿ, ಟೈಮ್ ಆಗೋಗ್ಬಿಟ್ಟಿದೆ ಅಲ್ವಾ, ಅದಕ್ಕೆ ನಮ್ಮ ಮನೆಯವರು ಮೆಟ್ರೋದಲ್ಲಿ ಹೋಗ್ಬಿಡಮ್ಮ, ಸ್ವಲ್ಪ ಬೇಗ ರೀಚ್ ಆಗ್ತೀರಾ ಅಂದರೆ MG ರೋಡ್ವರೆಗೂ ಹಂಗೆ ಹೋಗ್ಬಿಟ್ಟು ಅಲ್ಲಿಂದ ಆಟೋ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಇನ್ನೂ ಗೊತ್ತಿಲ್ಲ, ನಾನು ಅವ್ರನ್ನೇ ಕೇಳ್ತಾ ಇದ್ದೀನಿ ಡ್ರಾಪ್ ಮಾಡಿ ಸ್ವಲ್ಪ ನಮ್ಮನ್ನು ಇದ್ರು ಮನೆಯಲ್ಲಿ. ಸರಿ ಡ್ರಾಪ್ ಮಾಡಿ ಇದ್ದೀರಲ್ವಾ ಅಂತ ಕೇಳ್ತಾ ಇದ್ದೀನಿ. ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಡ್ರಾಪ್ ಮಾಡ್ತಾರಾ ಇಲ್ಲ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡ್ತಾರಾ ಗೊತ್ತಿಲ್ಲ, ಬಟ್ ಡ್ರಾಪ್ ಮಾಡ್ತೀನಿ ಅಂತ ಮಾತ್ರ ಹೇಳಿದ್ದಾರೆ. ಸೊ ಅವರು ಮೆಟ್ರೋ ಸ್ಟೇಷನ್ಗೆ ಬಿಟ್ಟರೆ ಅಲ್ಲಿಂದ ಹಂಗೆ ಹೋಗ್ತೀವಿ, ಇಲ್ಲ ಡೈರೆಕ್ಟ್ ಕಮರ್ಷಿಯಲ್ಸ್ಗೆ ಬಿಡ್ತೀನಿ ಅಂತಂದರೆ ಇನ್ನೂ ನನಗೆ ಆರಾಮಾಗಿ ಹೋಗ್ಬೋದು. ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಇನ್ನು ಅಲ್ಲಿ ಶಾಪಿಂಗ್ ಬಂದು ನಂದೇನು ಅಷ್ಟೊಂದಿಲ್ಲ, ಮಕ್ಕಳದೇನೆ ಇರೋದು. ಅವರು ಏನೇನೋ ಲಿಸ್ಟ್ ಮಾಡ್ಕೊಂಬಿಟ್ಟಿದ್ದಾರೆ, ಇದು ತೊಗೋಬೇಕು ಅದು ತೊಗೋಬೇಕು ಅಂತ ಹೇಳಿ. ಸೊ ಅಂದರೆ ಹೆಣ್ಮಕ್ಳೇ ಅಷ್ಟು ಅಲ್ವಾ, ಅವ್ರಿಗೆ ಅದು ಇದು ಇದ್ದೇ ಇರತ್ತೆ. ಪ್ಲಸ್ ನನಗೂ ಅಷ್ಟೇ, ಅವರು ಆ ಥರ ಎಲ್ಲ ಏನಾದರೂ ಹಾಕ್ಕೊಂಡಾಗ ಅದನ್ನ ನೋಡೋದು ನಾನು ಒಂದು ತಾಯಿಯಾಗಿ ತುಂಬಾ ಖುಷಿ ಪಡ್ತೀನಿ. ಅದು ನನಗೆ ಅಂತ ನಾನು ಹೇಳಿದ್ರೆ ತಪ್ಪಾಗತ್ತೆ. ಪ್ರತಿಯೊಂದು ತಾಯಿನೂ ಹಾಗೆ ಅಲ್ವಾ, ಅವ್ರ ಮಕ್ಕಳೇನಾದರೂ ಹಾಕ್ಕೊಂಡಿದ್ರೆ ಅದನ್ನ ನೋಡಿದ್ರೇ ನಮಗೇನೋ ಒಂಥರ ಫೀಲ್ ಚೆನ್ನಾಗಿರತ್ತೆ. ಹಾಗಾಗಿ ನೋಡೋಣ ಅವ್ರು ಏನೇನು ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಬಂದಮೇಲೆ ನನಗೇನು ವ್ಲಾಗ್ನ ಕಂಟಿನ್ಯೂ ಮಾಡಿ ನಾವೇನೇನು ತೊಗೊಂಡು ಬಂದಿದ್ದೀವಿ ಪ್ರತಿಯೊಂದು ನಿಮ್ಮ ಜೊತೆ ನಾನು ವಿತ್ ಪ್ರೈಸ್ ಶೇರ್ ಮಾಡ್ತೀನಿ ಎಲ್ಲಾನು. ಈಗ ನೋಡೋಣ ಅವರು ಹೆಂಗೆ ರೆಡಿ ಆಗಿದ್ದಾರೆ, ಏನು ಮಾಡ್ತಿದ್ದಾರೆ ಇಬ್ಬರು ಅಂತ ಹೇಳಿ. ಯಾಕಂದರೆ ಇನ್ನೂ ನಾನು ಹಿಂಗೆ ಮಾಡ್ಕೊಂಡು ಕೂತಿದ್ದೀನಿ ಅಂದರೆ ಅವ್ರು ಆರಾಮಾಗಿ ರೂಮಲ್ಲೇ ಸೇರ್ಕೊಂಡ್ಬಿಟ್ಟಿರ್ತಾರೆ. ಸ್ವಲ್ಪ ಇವಾಗ ಹೋಗ್ಬಿಟ್ಟು ಅವ್ರಿಗೆ ಬೇಗ ಬೇಗ ರೆಡಿ ಆಗಿ ಅಂತೇಳಿ, ಯಾಕಂದರೆ ಜಾನ್ಸಿ ಪಾಪ ಬಂದ್ಬಿಟ್ಟು ಅವಳು ವೆಯ್ಟ್ ಮಾಡೋದು ಚೆನ್ನಾಗಿರಲ್ಲ ಅಲ್ವಾ, ಹಾಗಾಗಿ ಅಷ್ಟೇನೆ. ಸರಿ, ಇವಾಗ ನೋಡ್ತೀನಿ ನನ್ನ ಮಕ್ಕಳಿಬ್ರು ರೆಡಿ ಆಗಿದಾರ ಇಲ್ವಾ ಅಂತ ಹೇಳಿ. ಆಮೇಲೆ ನಮ್ಮ ಮನೆಯವರೇ ಪಾಪ ಡ್ರಾಪ್ ಮಾಡಿದ್ರು ನಮ್ಮನ್ನ ಮೆಟ್ರೋ ಸ್ಟೇಷನ್ಗೆಲ್ಲ ಏನೂ ಕರ್ಕೊಂಡು ಹೋಗ್ಲಿಲ್ಲ, ಡೈರೆಕ್ಟಾಗಿ ಅಲ್ಲಿಗೆ ಕರ್ಕೊಂಡು ಹೋದ್ರು. ಇನ್ನು ನಾನು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಪಾಪ ಜಾನ್ಸಿ ಬಂದು ಅವಳದು ಶಾಪಿಂಗ್ ಅವಳು ಸ್ಟಾರ್ಟ್ ಮಾಡೇ ಬಿಟ್ಟಿದ್ಲು. ಇನ್ನು ಹೋಗ್ತಿದ್ದಂಗೆ ಫಸ್ಟು ಮಕ್ಕಳು ಕೆಲವೊಂದೆಲ್ಲ ಸ್ಲಿಪ್ಪರ್ಸು ಶೂಸು ಇವೆಲ್ಲನೂ ನೋಡಿದ್ರು. ಆಮೇಲೆ ಕೆಲವೊಂದು ಆಕ್ಸೆಸರೀಸ್ ಬೇಕು ಅಂತ ಹೇಳಿದ್ರು, ಅದನ್ನು ಸಹ ನೋಡಿದ್ರು. ಮತ್ತೆ ಅವರು ಶೂಸ್ ಅಂತೂ ನಾನು ಅದನ್ನೇ ಹೇಳ್ತಿದ್ದೆ, ಮೊನ್ನೆ ಎಲ್ಲ ತೊಗೊಂಡಿದ್ದೀರಾ ಮತ್ತೆ ಶೂ ಬೇಡ, ಅದ್ರ ಬದಲು ಸ್ಯಾಂಡಲ್ಸು ಇಲ್ಲ ಕ್ರಾಕ್ಸ್ ಅಂತ ಹೇಳಿ ಬರುತ್ತಲ್ವ, ಆ ಥರದ್ದು ಯಾವುದಾದ್ರೂ ನೋಡಿ ಬೇರೆ ಥರ ಅಂತ ಅಂದ್ಬಿಟ್ಟು ಹೇಳಿದೆ. ಬಟ್ ಈ ಸತಿ ಏನು ಅಂತ ಗೊತ್ತಿಲ್ಲ, ಯಾವುದು ಅನಿಗೆ ಇಷ್ಟನೇ ಆಗಲಿಲ್ಲ. ಬಟ್ ಪಾವನಿ ಮಾತ್ರ ಒಂದೇ ಒಂದು ಇಷ್ಟಪಟ್ಟು ಸ್ಲಿಪ್ಪರ್ಸ್ ಒಂದು ಜೊತೆ ತೊಗೊಂಡ್ಲು ಅಷ್ಟೇನೆ ಅವಳು. ಅನಿ ಯಾಕೋ ಬೇಡ ಬಿಡಮ್ಮ ನನಗೆ ಅಂತ ಅಂದ್ಬಿಟ್ಟು ಹೇಳಿದ್ಲು. ಕೆಲವೊಂದು ಆಕ್ಸೆಸರೀಸನ್ನೆಲ್ಲ ತೊಗೊಂಡಾದ್ಮೇಲೆ ನಾವು ಝೂಡಿಯೋಗೆ ಹೋದ್ವಿ.
ಅಲ್ಲಿ ಫಸ್ಟ್ ಬಟ್ಟೆ ಎಲ್ಲ ಅಲ್ಲಿ ಕೆಲವೊಂದೆಲ್ಲ ಶಾಪಿಂಗ್ ಮಾಡಿದ್ವಿ. ಯಾವ್ದ್ಯಾವ್ದು ಬೇಕೋ ಅದನ್ನೆಲ್ಲ ತಗೊಳ್ಳಿ ಅಂತ ಅಂದ್ಬಿಟ್ಟು. ಇನ್ನೊಂದು ಏನಂದ್ರೆ ನಾವು ಅವತ್ತು ಆಕ್ಚುಲಿ ಹೋಗಿದ್ದಿದ್ದು ಭಾನುವಾರ. ಯಾಕಂದ್ರೆ ಹನಿ ಏನೋ ಇವಾಗ ಮನೇಲಿ ಇರ್ತಾಳೆ, ನನ್ಗೆ ಅವಳನ್ನ ಯಾವಾಗ ಬೇಕಾದ್ರೂ ನಾನು ಕರ್ಕೊಂಡು ಹೋಗ್ಬೋದು. ಬಟ್ ಪಾವನಿಗೆ ಪಾಪ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಎಲ್ಲ ಕೊಟ್ಟೇ ಇಲ್ಲ. ಅವಳು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದ್ತಾ ಇದ್ದಿದ್ರೆ ಇವಾಗ ನಿಜವಾಗ್ಲೂ ಅವಳಿಗೊಂದು 10 days ರಜಾ ಇರೋದು. ಬಟ್ ಈಗ ಅವಳು ಕೆವಿಲ್ ಓದ್ತಾ ಇಲ್ಲ ಅಲ್ವಾ, ಹಂಗಾಗಿ ಅವಳಿಗೆ ಕ್ರಿಸ್ಮಸ್ ದಿನ ಮಾತ್ರ ಒಂದಿನ ರಜಾ ಕೊಟ್ಟಿದ್ದಾರೆ ಅಷ್ಟೇನೆ. ಹಂಗಾಗಿ ನನ್ಗೆ ಅವಳು ಸಿಗಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಭಾನುವಾರನೇ ಮಾತಾಡ್ಕೊಂಡು ಹೋಗಿದ್ದಿದ್ದು, ನಾನು ಮತ್ತೆ ಜಾನ್ಸಿ. ಅವ್ರ ಮಕ್ಕಳು ಬಂದಿದ್ರು, ಇನ್ನ ವಾಣಿ ಬಂದಿರ್ಲಿಲ್ಲ ಅವತ್ತು ಶಾಪಿಂಗ್ಗೆ. ಯಾಕಂದ್ರೆ ಅವ್ರ ಮನೆಗೆ ಪಾಪ ಅವಳು ಬರಕ್ಕೆಲ್ಲಾ ರೆಡಿ ಆಗಿದ್ಲು, ಲಾಸ್ಟ್ ಮೂಮೆಂಟ್ ಅಲ್ಲಿ ಗೆಸ್ಟ್ ಬಂದ್ರು ಅಂತ ಹೇಳಿ ಅವಳು ಬರ್ಲಿಲ್ಲ. ಆಮೇಲೆ ನಾವು ಅಲ್ಲಿ ಇಲ್ಲಿ ಬಟ್ಟೆಗಳನ್ನ ನೋಡಕ್ಕೆ ಅಂತ ಹೇಳಿ ಹೋದ್ವಿ. ಮತ್ತೆ ಇನ್ನೊಂದು ಏನಂದ್ರೆ, ನೀವು ಕಮರ್ಷಿಯಲ್ ಸ್ಟ್ರೀಟ್ ಒಂದ್ ವೇಳೆ ಹೋಗಿದ್ದೀರಾ ಅಂತಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಇದೇ ಅಂಗಡಿಲಿ ಇದೇ ತಗೋತೀವಿ ಅಂತ ನಿಜವಾಗ್ಲೂ ಹೇಳಕ್ಕಾಗಲ್ಲ. ಕೆಲವು ಸತಿ ಯಾವ ಶಾಪ್ಗೆ ನಾವು ಹೋಗಿರ್ತೀವೋ ನೆಕ್ಸ್ಟ್ ಟೈಮ್ ಆ ಶಾಪ್ ನಮ್ಗೆ ಗೊತ್ತಾಗೋದಿಲ್ಲ ನಾವ್ ಯಾವ ಅಂಗಡಿಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು. ಆ ರೀತಿ ಇರತ್ತೆ. ಅಂದ್ರೆ ನಿಮ್ಗೆ ಲೈನ್ ಆಗಿ ಬಟ್ಟೆ ಅಂಗಡಿಗಳು ಕಾಣಿಸ್ತಾ ಇರತ್ತೆ, ನೋಡ್ಕೊಂಡು ನೀವು ಹೋಗ್ಬೇಕಾಗತ್ತೆ. ತೀರಾ ಸ್ವಲ್ಪ ದೊಡ್ಡ ದೊಡ್ಡ ಶೋರೂಮ್ಸ್ಗೆಲ್ಲ ಹೋಗಿದ್ದೀವಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ಬಿಡತ್ತೆ. ಬಟ್ ಸ್ವಲ್ಪ ಈ ತರ ಚಿಕ್ಕ ಚಿಕ್ಕ ಅಂಗಡಿಗಳು ಇರತ್ತೆ, ಅದರಲ್ಲಿ ಅಷ್ಟೊಂದು ಏನು ಕಾಸ್ಟ್ಲಿ ಇರೋದಿಲ್ಲ, ಸ್ವಲ್ಪ ರೀಸನಬಲ್ ಪ್ರೈಸ್ ಇರತ್ತೆ. ಆಲ್ಮೋಸ್ಟ್ ಆಲ್ ನನಗ್ ಗೊತ್ತಿರೋ ಪ್ರಕಾರ ಬಟ್ಟೆ ಅಂಗಡಿಗಳಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಬಾರ್ಗೇನಿಂಗ್ ಇಲ್ಲ. 90% ಅವರು ಫಿಕ್ಸೆಡ್ ಪ್ರೈಸ್ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ. ಬಟ್ ಕೆಲವು ಅಂಗಡಿಗಳಲ್ಲಿ ಏನಾದ್ರೂ ಬಾರ್ಗೇನಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಇಲ್ಲಿವರೆಗೂ ಹೋಗಿದ್ದೀನಿ, ನನ್ಗೆ ಯಾವತ್ತೂ ಬಟ್ಟೆ ಅಂಗಡಿಲಿ ಬಾರ್ಗೇನಿಂಗ್ ಮಾಡಕ್ ಆಗೇ ಇಲ್ಲ. ಏನಂದ್ರೆ ಇವಾಗ 1,000 2,000 ಆಗಿದ್ರೆ 2,050 100 ಈ ತರ ಆಗಿದ್ರೆ ಒಂದು ರೌಂಡ್ ಫಿಗರ್ ಆಗಿ ಒಂದು 50 ರೂಪಾಯಿ ಆ ತರ ಬಿಡಿ ಅಂತ ಕೇಳ್ಬೋದು ಅಷ್ಟೇ ಹೊರ್ತು ನಾವು ಅವರು ಕಡಿಮೆ ಎಲ್ಲ ಮಾಡೋದಕ್ಕೆ ಹೋಗೋದೇ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ನೀವು ಬಟ್ಟೆ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕ್ವಾಲಿಟಿ ಎಲ್ಲ ನೋಡ್ಕೊಬೇಕಾಗತ್ತೆ. ಮತ್ತೆ ಕೆಲವು ಸತಿ ಕೆಲವೊಂದು ಡ್ಯಾಮೇಜ್ನು ಇರತ್ತೆ, ಅದನ್ನು ಚೆಕ್ ಮಾಡ್ಬಿಟ್ಟು ನಾವು ತಗೊಬೇಕು. ಕೆಲವು ಅಂಗಡಿಲಿ ನಿಮ್ಗೆ ರಿಟರ್ನ್ ತಗೋತಾರೆ, ಎಕ್ಸ್ಚೇಂಜ್ ಎಲ್ಲ ಇರುತ್ತೆ. ಅಂದ್ರೆ ರಿಟರ್ನ್ ಇರಲ್ಲ, ಎಕ್ಸ್ಚೇಂಜ್ ಇರೋದೆ. ಬಟ್ ಕೆಲವು ಶಾಪ್ಸ್ ಅಲ್ಲಿ ಇರೋದಿಲ್ಲ. ಇನ್ನ ನಾನ್ ಇವತ್ತು ತಗೊಂಡಿರೋ ಅಂಗಡಿಗಳು ಏನಾಯ್ತು ಅಂತಂದ್ರೆ, ಒಂದೊಂದ್ ಕಡೆ ತಗೊಂಡಂಗಾಯ್ತು. ಅಂದ್ರೆ ಪ್ಯಾಂಟೇ ಒಂದ್ ಕಡೆ, ಅದಕ್ಕೆ ಟಾಪ್ಸೇ ಒಂದ್ ಕಡೆ, ಲೈಕ್ ಈ ತರ. ಸೊ ನನ್ಗೆ ಪರ್ಟಿಕ್ಯುಲರ್ ನಾನು ಇದೇ ಅಂಗಡಿಲೇ ತಗೊಂಡೆ ಬಟ್ಟೆ ಅಂತ ನಿಜವಾಗ್ಲೂ ನನ್ಗೆ ಅಡ್ರೆಸ್ ಎಲ್ಲ ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಅವತ್ತು ಭಾನುವಾರ ಬೇರೆ ಆಗಿತ್ತು, ಮತ್ತೆ ಕ್ರಿಸ್ಮಸ್ ನ್ಯೂ ಇಯರ್ ಇದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಮ್ಗಂತೂ ಶೂಟ್ ಮಾಡ್ಕೊಳಕ್ಕೂ ಆಗ್ಲಿಲ್ಲ. ಮತ್ತೆ ಕೆಲವು ಶಾಪ್ಸ್ ಅಲ್ಲಿ ಏನಂದ್ರೆ, ನಾವು ಶೂಟ್ ಮಾಡ್ಕೊಳಕ್ಕೆ ಹೋದ್ರು ಅವ್ರು ಅಲೋನೇ ಮಾಡೋದಿಲ್ಲ, ಮಾಡ್ಬಿಡಿ ಅಂತ ಫಸ್ಟೇ ಹೇಳ್ಬಿಡ್ತಾರೆ. ಸೊ ಹಂಗಾಗಿ ನನ್ಗೆ ಅಷ್ಟೊಂದು ಡೀಟೇಲ್ ಆಗಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಾನು ಫಸ್ಟೇ ಸಾರಿ ಕೇಳ್ತೀನಿ ನಿಮ್ಮನ್ನ. ಇನ್ನ ನಾನಂತೂ ಆಲ್ಮೋಸ್ಟ್ ಆಲ್ ಚೆನ್ನಾಗಿರೋ ಬಟ್ಟೆಗಳನ್ನೇ ಹುಡ್ಕದ್ವಿ ಮಕ್ಕಳಿಗೆ. ಎಷ್ಟು ದೊಡ್ಡವರಾದ್ರೂ ಈಗ್ಲೂ ಅಷ್ಟೇ ನನ್ನ ಮಕ್ಕಳು ನಾನೇನು ಹೇಳ್ತೀನಿ ಅದೇ ಅವ್ರಿಗೆ ಇಷ್ಟ ಆಗತ್ತೆ. ಸುಮ್ನೆ ನಾನು ಹೇಳ್ತೀನಿ ಅವ್ರಿಗೆ, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನ ತಗೊಳ್ರಮ್ಮ ಅಂತ ಅಂದ್ಬಿಟ್ಟು, ಆದ್ರೂನು ಅವರು ಅಮ್ಮ ಇದು ಚೆನ್ನಾಗಿದ್ಯಾ ನೋಡಿ ಅಂದ್ಬಿಟ್ಟು ನನ್ ಮೇಲೆನೆ ಡಿಪೆಂಡ್ ಆಗ್ತಾರೆ. ಸೊ ಫೈನಲ್ ಆಗಿ ನನ್ಗಂತೂ ಒಂದ್ ಶಾಪಲ್ಲಿ ಹೆಂಗಾಯ್ತು ಅಂದ್ರೆ, ಸಾಕಾಗ್ಬಿಡ್ತು. ಸುಮ್ನೆ ಒಂದ್ ಕಡೆ ಕುತ್ಕೊಂಡ್ಬಿಟ್ಟೆ ನಾನು ಅವ್ರ ಹತ್ರ ಸ್ಟೂಲ್ ಇಸ್ಕೊಂಡು. ಅಲ್ಲಿಂದನೇ ನನ್ ಮಕ್ಳು ಕೇಳ್ತಾ ಇದ್ರು, ಅಮ್ಮ ಇದ್ ಮ್ಯಾಚ್ ಆಗತ್ತಾ, ಇದು ತಗೊಳ್ಳ ಅಂದ್ಬಿಟ್ಟು. ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೆಂಗಾಗತ್ತೆ ಅಂದ್ರೆ, ನಿಮ್ಗೆ ನೀವೇ ಮಿಕ್ಸ್ ಮ್ಯಾಚ್ ಮಾಡ್ಕೊಬೇಕಾಗತ್ತೆ. ಅಂದ್ರೆ ಟಾಪು ಈ ತರ ಬಾಟಮ್ಸ್ ನೀವು ಏನೇ ತಗೊಂಡ್ರು ಮಿಕ್ಸ್ ಮ್ಯಾಚ್ ಮಾಡಿ ನೀವು ತಗೊಬೇಕಾಗತ್ತೆ. ಸೊ ನಾನು ಆ ತರ ಮಾಡ್ಬಿಟ್ಟೆ ನಾವು ತಗೊಂಡು ಬಂದಿದ್ದು. ಇನ್ನ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ರಿಟರ್ನ್ ಸ್ವಲ್ಪ ಲೇಟೇ ಆಯ್ತು ಮನೆಗೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ನಾನು ಏನೇನ್ ತಗೊಂಡ್ ಬಂದಿದ್ದೀನಿ ಅನ್ನೋದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಆಮೇಲೆ ಮನೆಗ್ ಬಂದ್ಮೇಲೆ ಏನಾಯ್ತು ಅಂತಂದ್ರೆ, ನಾವು ಪುಷ್ಪ 2 ಮೂವಿ ನೋಡಿರ್ಲಿಲ್ಲ. ಸೊ ಅದು ಪಾವನಿ ತುಂಬಾ ದಿನದಿಂದ ಕೇಳ್ತಾನೆ ಇದ್ಲು. ನಾವು ಹನಿ ಬರ್ಲಿ ಹೋಗೋಣ ಅಂತ ಅನ್ಬಿಟ್ಟು ಹೋಲ್ಡ್ ಮಾಡಿದ್ವಿ. ಸೊ ಈಗ ಹನಿ ಬಂದು 1 ವಾರ ಆದ್ರೂ ಕರ್ಕೊಂಡ್ ಹೋಗಕ್ ಆಗಿರ್ಲಿಲ್ಲ. ಇನ್ನ ಮತ್ತೆ ಪಾಪ ಅವಳಗ್ ನಾಳೆಯಿಂದ ಕಾಲೇಜ್ ಇರತ್ತೆ, ಹೋಗಕ್ ಆಗಲ್ಲ ಅಂತ ಹೇಳಿ ನೈಟ್ 7 ಗಂಟೆ ಶೋಗೇನು ಮೂವಿಗೆ ನಮ್ಮ ಮನೆಯವ್ರು ಟಿಕೆಟ್ ಬುಕ್ ಮಾಡಿದ್ರು ಹೋಗೋಣ
ಅಂದ್ಬಿಟ್ಟು ಹಾಗಾಗಿ ನನಗೆ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನೆಲ್ಲ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ಕೊತೀನಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.